Hello all, welcome to the session number 45. So in this session we will going to concentrate on the decision control statements or structures. So in this decision control statement or structure we will going to concentrate on the if statement, else if statement and also the nested if statement. So coming to the decision control statement, so ಇದು ಪರ್ಟಿಕ್ಯುಲರ್ ಏನು 3 ಸ್ಟ್ರಕ್ಚರ್ಸ್ ಏನಿರುತ್ತೆ ಇಫ್ ಎಲ್ಸ್ ಇಫ್ ನೆಸ್ಟೆಡ್ ಇಫ್ ಓಕೆ. ಸೊ ಇವೆಲ್ಲ ಏನು ಮಾಡ್ತವೆ ಬೇಸಿಕಲಿ ನಾವು ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಪಾತ್ನ ಚೇಂಜ್ ಮಾಡಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ ಓಕೆ. ಸೊ ಬೇಸಿಕಲಿ ಇಫ್ ಸ್ಟೇಟ್ಮೆಂಟ್ ಇಸ್ ಅ ಒನ್ ವೇ ಡಿಸಿಷನ್ ಸ್ಟೇಟ್ಮೆಂಟ್, ಇದನ್ನು ನಾವು ಒನ್ ವೇ ಡಿಸಿಷನ್ ಸ್ಟೇಟ್ಮೆಂಟ್ ಅಂತ ಕರೀತೀವಿ. ಆ್ಯಂಡ್ ದ ಸಿಂಟ್ಯಾಕ್ಸ್ ಇಸ್ ಫಾಲೋಡ್ ವಿತ್ ದಿಸ್ ಒನ್. ಸೊ ಇಫ್ ಅಂತಂತ ಕಂಡೀಷನ್ನ ಸ್ಪೆಸಿಫೈ ಮಾಡ್ತೀನಿ ಓಕೆ. ಇಫ್ ಎಕ್ಸ್ಪ್ರೆಷನ್ ಫಾರ್ ಎಕ್ಸಾಂಪಲ್ ಇಫ್ ಎ ಇಸ್ ಗ್ರೇಟರ್ ದ್ಯಾನ್ ಬಿ ಓಕೆ, ಇಫ್ ಎ ಇಸ್ ಗ್ರೇಟರ್ ದ್ಯಾನ್ ಬಿ ಟ್ರೂ ಆಯಿತು ಅಂದರೆ ಕಂಡೀಷನ್ ಒಳಗಡೆ ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ಏನಂತ ಕೊಡ್ತೀನಿ ಎ ಈಸ್ ಗ್ರೇಟರ್ ದ್ಯಾನ್ ಬಿ ಅಂತಂತ ಡಿಸ್ಪ್ಲೇ ಮಾಡಲಿಕ್ಕೆ ನಾನು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀನಿ. ಸೊ ಈ ಥರ ಕಂಡೀಷನ್ನ ಸ್ಪೆಸಿಫೈ ಮಾಡಿ ನಾನು ಡಿಸಿಷನ್ ತೊಗೊಳೋದಕ್ಕೆ ನಾವು ಇಫ್ ಸ್ಟೇಟ್ಮೆಂಟ್ ಡಿಸಿಷನ್ಸ್ ಅಂತ ಕರಿತೀವಿ, ಇಫ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇಫ್ ದ ಕಂಡೀಷನ್ ಈಸ್ ಫಾಲ್ಸ್ ದೆನ್ ಸ್ಟೇಟ್ಮೆಂಟ್ 1 ವಿಲ್ ನಾಟ್ ಬಿ ಎಕ್ಸಿಕ್ಯೂಟೆಡ್, ಇಟ್ ವಿಲ್ ಗೋ ಟು ದಿ ನೆಕ್ಸ್ಟ್ ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್ಗೆ ಹೋಗುತ್ತೆ ಓಕೆ. ಕಮಿಂಗ್ ಟು ದ ಫ್ಲೋ ಚಾಟ್, ಸೊ ಇದಕ್ಕೆ ನಾವು ಎಂತ ಅಬ್ಸರ್ವ್ ಮಾಡಿದರೆ ಎಕ್ಸ್ಪ್ರೆಷನ್ ಇರುತ್ತೆ. ಇಫ್ ದ ಕಂಡೀಷನ್ ಇಸ್ ಟ್ರೂ ಸ್ಟೇಟ್ಮೆಂಟ್ 1 ವಿಲ್ ಬಿ ಎಕ್ಸಿಕ್ಯೂಟೆಡ್, ಆರ್ ಇಫ್ ದ ಕಂಡೀಷನ್ ಇಸ್ ಫಾಲ್ಸ್ ಇಟ್ ಗೋ ಟು ದಿ ನೆಕ್ಸ್ಟ್ ಪಾರ್ಟ್ ಆಫ್ ಯುವರ್ ಕೋಡ್ ಓಕೆ. ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಇನ್ ಕೇಸ್ ಆಫ್ ಇಫ್ ಎಲ್ಸ್ ಸ್ಟೇಟ್ಮೆಂಟಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಇಟ್ ಈಸ್ ಅನ್ ಟೂ ವೇ ಡಿಸಿಷನ್ ಸ್ಟೇಟ್ಮೆಂಟ್, ಇದನ್ನು ನಾವು ಟೂ ವೇ ಡಿಸಿಷನ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಸೊ ಫಸ್ಟ್ ಇಫ್ ಕಂಡೀಷನ್ನಾಗಿ ಚೆಕ್ ಮಾಡ್ತೀನಿ, ಇಫ್ ಇಟ್ ಇಸ್ ಟ್ರೂ ಸ್ಟೇಟ್ಮೆಂಟ್ 1 ವಿಲ್ ಬಿ ಎಕ್ಸಿಕ್ಯೂಟೆಡ್, ಎಲ್ಸ್ ಸ್ಟೇಟ್ಮೆಂಟ್ 2 ವಿಲ್ ಬಿ ಎಕ್ಸಿಕ್ಯೂಟೆಡ್ ಓಕೆ. ಸೊ ಇದಕ್ಕೆ ನಾವು ಟೂ ವೇ ಡಿಸಿಷನ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಸೊ ಇದ್ರ ಫ್ಲೋ ಚಾಟ್ ಯಾವ ಥರ ಇರುತ್ತೆ. ಸೊ ಕಮಿಂಗ್ ಟು ದ ಫ್ಲೋ ಚಾಟ್ ಓಕೆ. ಸೊ ಐ ವಿಲ್ ಬಿ ಹ್ಯಾವಿಂಗ್ ದ ಎಕ್ಸ್ಪ್ರೆಷನ್. ಇಫ್ ದ ಎಕ್ಸ್ಪ್ರೆಷನ್ ಇಸ್ ಟ್ರೂ ಸ್ಟೇಟ್ಮೆಂಟ್ 1 ವಿಲ್ ಬಿ ಎಕ್ಸಿಕ್ಯೂಟೆಡ್, ಇಫ್ ಎಕ್ಸ್ಪ್ರೆಷನ್ ಇಸ್ ಫಾಲ್ಸ್ then statement 2 will be executed, and again it goes to the rest of your programming code okay. Next coming to the third structure, nested if statement. So nested if statement ಅಂತಲ್ಲಿ ಏನಾಗುತ್ತೆ, it is an block or a chains of your nested if else statement. if else ಸ್ಟೇಟ್ಮೆಂಟು ಒಂದರಲ್ಲಿ ಇನ್ನೊಂದನ್ನು ಯೂಸ್ ಮಾಡ್ತಾ ಹೋದಾಗ ಏನಾಗುತ್ತೆ ನಮಗೆ ನೆಸ್ಟೆಡ್ ಇಫ್ ಅಂತಂತ ಸ್ಟೇಟ್ಮೆಂಟ್ಸ್ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಇಟ್ ಈಸ್ ಕಾಲ್ಡ್ ಆಸ್ ಅನ್ ಮಲ್ಟಿ ವೇ ಡಿಸಿಷನ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ ಓಕೆ. ಸೊ ತುಂಬ ಕಡೆ ಬ್ರಾಂಚಸ್ ಆಗಿಬಿಟ್ಟು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಷನ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಇಫ್ ಎಕ್ಸ್ಪ್ರೆಷನ್ 1 ಟ್ರೂ ಆದರೆ ಈ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಷನ್ ಮಾಡೋ ಏನಿದೆ. ಇಫ್ ಎಕ್ಸ್ಪ್ರೆಷನ್ 2 ದೆನ್ ಸ್ಟೇಟ್ಮೆಂಟ್ 1 ವಿಲ್ ಬಿ ಎಕ್ಸಿಕ್ಯೂಟೆಡ್, ಇಫ್ ಇಟ್ ಇಸ್ ಫಾಲ್ಸ್ ಸ್ಟೇಟ್ಮೆಂಟ್ 2 ವಿಲ್ ಬಿ ಎಕ್ಸಿಕ್ಯೂಟೆಡ್. ಸೊ ನಿಮ್ಮದು ಎಕ್ಸ್ಪ್ರೆಷನ್ 1 ಫಾಲ್ಸ್ ಆಯಿತು ಅಂತಂದರೆ ಇದೇನು ಸ್ಟೇಟ್ಮೆಂಟ್ಸ್ ಇದೆ ಇದು ಎಕ್ಸಿಕ್ಯೂಷನ್ ಆಗೋದೇ ಇಲ್ಲ, ಇಟ್ ಡೈರೆಕ್ಟ್ಲಿ ಕಮ್ಸ್ ಬ್ಯಾಕ್ ಟು ದಿ ಎಲ್ಸ್ ಪಾರ್ಟ್. ಸೊ ಎಲ್ಸ್ ಪಾರ್ಟಲ್ಲಿ ಬಂದು ಅಗೇನ್ ಇಟ್ ವಿಲ್ ಗೋನ್ ಟು ಚೆಕ್ ಫಾರ್ ಯುವರ್ ನೆಕ್ಸ್ಟ್ ಕಂಡೀಷನ್. ಇಫ್ ಎಕ್ಸ್ಪ್ರೆಷನ್ 3 ಈಸ್ ಟ್ರೂ ದೆನ್ ಪ್ರಿಂಟ್ ಸ್ಟೇಟ್ಮೆಂಟ್ ಅಥವಾ ಎಕ್ಸಿಕ್ಯೂಟ್ ಸ್ಟೇಟ್ಮೆಂಟ್ 3, ಎಲ್ಸ್ ಸ್ಟೇಟ್ಮೆಂಟ್ 4 ವಿಲ್ ಬಿ ಎಕ್ಸಿಕ್ಯೂಟೆಡ್ ಸ್ಟೇಟ್ಮೆಂಟ್ ಓಕೆ. ಇದು ಕಂಟಿನ್ಯೂ ಆಗುತ್ತೆ ಇಲ್ಲಿಗೆ. ಸ್ಟೇಟ್ಮೆಂಟ್ 4 ವಿಲ್ ಬಿ ಎಕ್ಸಿಕ್ಯೂಟೆಡ್, ಸೊ ಸೆಮಿಕೋಲನ್ ಆ್ಯಂಡ್ ಕ್ಲೋಸ್ ಬ್ರ್ಯಾಕೆಟ್ ಲಾಸ್ಟಲ್ಲಿ ಓಕೆ. ಸೊ ಈ ಥರ ನಾವೇನು ಮಾಡ್ತೀವಿ ಸೀಕ್ವೆನ್ಸ್ ಆಫ್ ನೆಸ್ಟೆಡ್ ಇಫ್ ಒಂದರಲ್ಲಿ ಇನ್ನೊಂದು ಯೂಸ್ ಮಾಡಿದರೆ ನಾವು ಅಂತ ಕರಿತೀವಿ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಸೊ ಯು ಕ್ಯಾನ್ ಅಬ್ಸರ್ವ್ ದಿ ಫ್ಲೋ ಚಾಟ್. ಸೊ ಫಸ್ಟ್ ಎಕ್ಸ್ಪ್ರೆಷನ್ ಏನು ಮಾಡ್ತೀವಿ, ಇಫ್ ಇಟ್ ಇಸ್ ಟ್ರೂ ಗೋ ಫಾರ್ ದ ಎವ್ಯಾಲ್ಯೂಟಿಂಗ್ ಯುವರ್ ಎಕ್ಸ್ಪ್ರೆಷನ್ 1, ಇಫ್ ಇಟ್ ಇಸ್ ಫಾಲ್ಸ್ ಗೋ ವಿತ್ ಯರ್ ಎವ್ಯಾಲ್ಯೂಟಿಂಗ್ ಯುವರ್ ಎಕ್ಸ್ಪ್ರೆಷನ್ 3. ಸೊ ಟ್ರೂ ಆಯಿತು ಅಂತ ಇಟ್ಕೊಳ್ರಿ, ಎಕ್ಸ್ಪ್ರೆಷನ್ 2 ಎವ್ಯಾಲ್ಯೂಟ್ ಮಾಡುತ್ತೆ. ಇಫ್ ಇಟ್ ಇಸ್ ಟ್ರೂ ಸ್ಟೇಟ್ಮೆಂಟ್ 1 ವಿಲ್ ಬಿ ಎಕ್ಸಿಕ್ಯೂಟೆಡ್, ಇಫ್ ಇಟ್ ಇಸ್ ಫಾಲ್ಸ್ ಸ್ಟೇಟ್ಮೆಂಟ್ 2 ವಿಲ್ ಬಿ ಎಕ್ಸಿಕ್ಯೂಟೆಡ್ ಓಕೆ. ಸೊ ಆವಾಗ ಇದು ಎಕ್ಸಿಕ್ಯೂಷನ್ ಆಗಿ ಮತ್ತೆ ರೆಸ್ಟ್ ಆಫ್ ದಿ ಕೋಡ್ ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಫಾಲ್ಸ್ ಪಾರ್ಟ್. ಇಫ್ first expression is itself is false then it comes to the evaluating your checking the conditions of your expression 3. so expression 3 true ಆಯಿತು ಅಂದರೆ ಸ್ಟೇಟ್ಮೆಂಟ್ 3 ವಿಲ್ ಬಿ ಎಕ್ಸಿಕ್ಯೂಟೆಡ್, ಎಕ್ಸ್ಪ್ರೆಷನ್ 3 ಫಾಲ್ಸ್ ಆಯಿತು ಅಂದರೆ ಸ್ಟೇಟ್ಮೆಂಟ್ 4 ವಿಲ್ ಬಿ ಎಕ್ಸಿಕ್ಯೂಟೆಡ್. ಇವೆರಡರಲ್ಲಿ ಯಾವ್ದಾರ ಒಂದು ಎಕ್ಸಿಕ್ಯೂಷನ್ ಆಗುತ್ತೆ. ಸೊ ಆಗಿಬಿಟ್ಟು ಅಗೇನ್ ಇಟ್ ಕಮ್ಸ್ ಟು ದಿ ರೆಸ್ಟ್ ಪಾರ್ಟ್ ಆಫ್ ಯುವರ್ ಕೋಡ್. ಈ ಥರ ನಾವು ಮಲ್ಟಿಪಲ್ ವೇ ಆಫ್ ಬ್ರಾಂಚಿಂಗಿಗೆ ನಾವು ಏನು ಮಾಡ್ತೀವಿ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀವಿ. ದೆನ್ ಕಮಿಂಗ್ ಟು ದಿ
ಎಲ್ಸ್ ಇಫ್ ಲ್ಯಾಡರ್. ಸೊ ಎಲ್ಸ್ ಇಫ್ ಲ್ಯಾಡರ್ ಆದರೆ ಒಂದಾದ್ಮೇಲೆ ಒಂದು ನಾವು ಕಂಟಿನ್ಯೂಸ್ ಆಗಿ ನಾವು ಮಲ್ಟಿವೇ ಡಿಸಿಷನ್ ತೊಗೊಳ್ಳೋದಕ್ಕೆ ನಾವೇನು ಮಾಡ್ತೀವಿ, ಎಲ್ಸ್ ಇಫ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀವಿ. ಫಸ್ಟ್ ಇಫ್ ಕಂಡೀಷನ್ ಎಕ್ಸ್ಪ್ರೆಷನ್ 1 ಚೆಕ್ ಮಾಡ್ತೀವಿ. ಇಫ್ ಇಟ್ ಇಸ್ ಟ್ರೂ, ಓಕೆ, ಸ್ಟೇಟ್ಮೆಂಟ್ 1 ವಿಲ್ ಬಿ ಎಕ್ಸಿಕ್ಯೂಟೆಡ್. ಎಲ್ಸ್ ಇಫ್ expression 2 will be checked out, okay. If it is true, the statement 2 will be executed. Or else if ಇನ್ನೊಂದು ಕಂಡೀಷನ್ ಚೆಕ್ ಮಾಡಿ, so expression 3 will be checked out, okay. If it is true, then statement 3 will be executed. Else if go with the next statement, expression 4, then execute that statement. ಈ ಥರ ನಾವು ಒಂದ್ರ ಒಳಗಡೆ ಇನ್ನೊಂದು ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಯೂಸ್ ಮಾಡೋದಕ್ಕೆ ನಾವು ಎಂತ ಕರಿತೀವಿ, ಲ್ಯಾಡರ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ, ಓಕೆ. So coming to the truth table, so you can observe here expression 1, if it is true, expression 1 will be executed. False ಆಯಿತು ಅಂದರೆ expression 2 ಹೋಗಿ again check the condition for expression 2, check the condition for expression 3, check the condition for expression 4. ಸೊ ಈ ಥರ ಎಲ್ಲ ಕಂಡೀಷನ್ಸ್ ಚೆಕ್ ಮಾಡಿ ಲಾಸ್ಟ್ ಡಿಫಾಲ್ಟಾಗಿ ಮತ್ತೆ ಮೇನ್ ಪ್ರೋಗ್ರಾಮಿಗೆ ಬರ್ತಾ ಹೋಗ್ತೀರಾ ನೀವು, ಓಕೆ. ಸೊ ಇದಕ್ಕೆ ನಾವು ನೆಕ್ಸ್ಟ್ ಎಲ್ಸ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. So summary of your session, references, and thank you one and all.